ಮನುಷ್ಯ ಸಂಸಾರದಲ್ಲಿ ನಾನಾ ಬಗೆಯ ಆತಂಕಗಳಿಗೆ ಒಳಗಾಗ್ತಾನೆ. ಜಗಜ್ಜನ್ಮಾದಿ ಕಾರಣನಾದ ಭಗವಂತ ಇದ್ದಾನೆ ಅನ್ನುವುದನ್ನು ಮರೆತು ನಮ್ಮದನ್ನೆಲ್ಲ ನಾವೇ ಮಾಡ್ಕೊಳ್ತೇವೆ ಅನ್ನುವಂತಹ ಭ್ರಮೆಗೆ ಒಳಗಾಗಿ ಮುಂದೇನೋ ಹಿಂದೇನೋ ಅಂಥೇಳಿ ಬಹಳ ಉದ್ವೇಗಕ್ಕೆ ಒಳಗಾಗ್ತಾನೆ. ಭಗವಂತನ ಸಂಕಲ್ಪದಂತೆ ಈ ಪ್ರಪಂಚ ನಡೆದುಕೊಂಡು ಹೋಗ್ತಾ ಇದೆ. ಭಗವಂತ ಎಲ್ಲ ಕಡೆ ಎಲ್ಲ ಪಶು ಪಕ್ಷಿ ಪ್ರಾಣಿಗಳನ್ನು ಪರ್ವತಗಳಲ್ಲಿ ಕಾಡುಗಳಲ್ಲಿ ನಾನಾ ಬಗೆಯ ವನಸ್ಪತಿಗಳು ಪಶು ಪಕ್ಷಿ ಪ್ರಾಣಿಗಳು ಬದುಕ್ತಾ ಇವೆ. ಅದೆಲ್ಲದಕ್ಕೂ ಯಾವಾಗ ಏನೇನು ಕೊಡಬೇಕು ಅದನ್ನೆಲ್ಲ ಒದಗಿಸಿಕೊಟ್ಟು ಅದನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾನೆ ಮಹಾಪ್ರಭು. ಹಾಗೆಯೇ ಮನುಷ್ಯ ಅನ್ನುವ ಪ್ರಾಣಿಯನ್ನು ಕೂಡ ಭಗವಂತ ಅವನ ಪ್ರಾರಬ್ಧ ಕರ್ಮಕ್ಕನುಗುಣವಾಗಿ ಯಾವಾಗ ಏನೇನು ಒದಗಿಸಿಕೊಡಬೇಕೋ, ಯಾವ ದಾರಿಯಲ್ಲಿ ಮುನ್ನಡೆಸಿಕೊಂಡು ಹೋಗಬೇಕೋ ಅದನ್ನೆಲ್ಲ ಅವನು ವಿಚಾರ ಮಾಡಿ ವ್ಯವಸ್ಥೆ ಮಾಡ್ತಾನೆ ಅನ್ನುವಂತಹ ಭರವಸೆಯನ್ನು ತುಂಬಿಕೊಳ್ಳದೆ ಎಲ್ಲವೂ ನಮ್ಮ ತಲೆಯ ಮೇಲೆ ಬಿದ್ದಿದೆ ಅನ್ನುವಂತಹ ಉದ್ವೇಗಕ್ಕೆ ಒಳಗಾಗಿ ತನ್ನ ಆರೋಗ್ಯವನ್ನು ಕೆಡಿಸಿಕೊಳ್ತಾನೆ. ಮನುಷ್ಯನ ಪಾಡು, ಇವತ್ತಿನ ಮನುಷ್ಯರ ಪಾಡು ಈ ತರಹದಾಗಿದೆ. ಒಂದು ಕಾಲದಲ್ಲಿ ಬಡತನ ಇತ್ತು, ಆದರೆ ಮನುಷ್ಯರು ಬುದ್ಧಿವಂತರಾಗಿದ್ದರು. ಆ ಬಡತನದ ಬೇಗೆಯಲ್ಲೂ ತೃಪ್ತಿಯಾಗಿ ಬದುಕುವುದನ್ನು ಕಲ್ತಿದ್ರು. ಅವರು ಎಲ್ಲದಕ್ಕೂ ಸಾವೇ ಪರಿಹಾರ ಅನ್ನುವಂಥ ಯೋಚನೆಯನ್ನು ಮಾಡ್ತಾ ಇರಲಿಲ್ಲ. ಇಂಥ ಕಷ್ಟದ ಸಮಯದಲ್ಲೂ ಹೇಗೆ ಬದುಕಿಕೊಂಡು ಬದುಕನ್ನು ಕಾಪಾಡಿಕೊಂಡು ಸಾಗಬೇಕು ಅನ್ನುವಂತಹ ತಿಳುವಳಿಕೆ ಇಟ್ಟುಕೊಂಡಿದ್ದರು. ಕಾಲ ಬದಲಾವಣೆ ಆಗಿದೆ. ಇವತ್ತು ಬುದ್ಧಿವಂತರಿಗಿಂತ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗಿದೆ. ಬೇಕಾದಷ್ಟು ಕೈತುಂಬ ಸಂಪಾದನೆಯೂ ಕೂಡ ಇದೆ. ಈ ಕೈತುಂಬ ಸಂಪಾದನೆಗಳಿದ್ದರೂ ಬೇಕಾದಷ್ಟು ವಿದ್ಯಾವಂತರಾಗಿದ್ದರು. ಹಳೆ ಕಾಲದ ಬಡತನದ ಮಂದಿಗಿಲ್ಲದ ಆತ್ಮಸ್ಥೈರ್ಯವನ್ನೇ ಕಳೆದುಕೊಂಡು ಸದಾ ಉದ್ವಿಗ್ನ ಸ್ಥಿತಿಯಲ್ಲಿರುತ್ತಾರೆ. ಶ್ರೀ ವಿಜಯದಾಸರ ಈ ವೈರಾಗ್ಯದ ಸುಳಾದಿಯನ್ನು ನಾವು ಮನಸ್ಸಿನಲ್ಲಿ ಗಟ್ಟಿಯಾಗಿ ಅಳವಡಿಸಿಕೊಂಡಾಗ ನಮಗೆ ಈ ವ್ಯಾಕುಲತೆಗಳು ಪರಿಹಾರವಾಗತ್ತೆ, ಕ್ಷಣ ಕ್ಷಣದ ಆತಂಕಗಳು ಪರಿಹಾರವಾಗತ್ತೆ ಎಂಬುದನ್ನು ಗಮನಿಸಬೇಕು. ವಿಜಯದಾಸರ ಈ ಒಂದು ಸುಳಾದಿಯನ್ನು ನಾವು ಗಮನಿಸೋಣ. ವ್ಯಾಕುಲವೇನೋ ಮನವೇ ಯಾಕೆ ನಿನಗೆ, ನಿತ್ಯ ಸಾಕುವ ದಾತಾರ ಶ್ರೀಕಾಂತನನುದಿನ, ಲೋಕವನ್ನೆಲ್ಲ ಸಾಕುವ ಭಾರಕರ್ತ. ಹೇ ಮನಸ್ಸೇ, ನಿನಗೆ ಯಾಕೆ ವ್ಯಾಕುಲ ಅಂದರೆ ಯಾಕೆ ನಿನಗೆ ಕಳವಳ? ನಿತ್ಯ ಸಾಕುವ ದಾತಾರ ಶ್ರೀಕಾಂತನು ಅನುದಿನ ಲೋಕವನ್ನೆಲ್ಲ ಸಾಕುವ ಭಾರಕರ್ತ. ಎಲ್ಲರನ್ನೂ ರಕ್ಷಣೆ ಮಾಡುವ, ಪೋಷಣೆ ಮಾಡುವ ಕೊಡುಗೈ ದೊರೆಯಾದ ಭಗವಂತ ಇದ್ದಾನೆ. ಅವನು ಲೋಕವನ್ನೆಲ್ಲ ಸಾಕುವ ಭಾರಕರ್ತ. ನಮ್ಮೆಲ್ಲರ ಜೀವನದ ಜವಾಬ್ದಾರಿಯನ್ನು ಹೊತ್ತುಕೊಂಡಂತಹ ಜಗತ್ತಿನ ತಂದೆ ತಾಯಿ ಎಲ್ಲವೂ ಆದ ಆ ಭಗವಂತ ಇದ್ದಾನೆ. ಹಾಗಿರುವಾಗ ಯಾಕೆ ನೀನು ವ್ಯಾಕುಲಕ್ಕೊಳಗಾಗ್ತಿ ಮನಸ್ಸೇ ಅಂತ ಕೇಳ್ತಾ ಇದ್ದಾರೆ. ಬೇಕೆಂದು ಪ್ರತಿದಿನ ಜೋಕೆ ಮಾಡುವನು, ಕಕ್ಕುಲಾತೆ ವಿಡಿದು ಲೌಕಿಕದೊಳು ಬಿದ್ದು, ಕುಕರ್ಮವನ್ನನುಸರಿಸಿ ಶೋಕಕ್ಕೊಳಗಾಗದಿರು. ನೂಕು ಸಂತಾಪವನು ಅನೇಕ ಬಗೆಯಿಂದ, ವಾಕು ಸಾರಿದೆನೆಂದು ನೀ ಕೇಳು ದೃಢವಾಗಿ. ಈ ಕುಂಭಿನಿಯ ಮಧ್ಯ ಪ್ರಾಕೃತವಿಡಿದು ಬದುಕುವ ಜೀವಿಗಳ ಸಾಕುವನಾರು. ಗೋಕುಲಾಂಬುಧಿ ಚಂದ್ರ ವಿಜಯ ವಿಠ್ಠಲ ಗ್ರಾಸ ಹಾಕುವನು ಇರಲಾಗಿ ನೀ ಕಳವಳಿಸುವರೇ. ಭಗವಂತ ಅತ್ಯಂತ ಮಮತೆಯಿಂದ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಬೇಕೆಂದು ಪ್ರತಿದಿನ ಜೋಕೆ ಮಾಡುವನು, ಕಕ್ಕುಲಾತೆ ವಿಡಿದು ಲೌಕಿಕದೊಳು ಬಿದ್ದು. ಆ ಭಗವಂತ
ನಮ್ಮನ್ನೆಲ್ಲ ಪ್ರತಿನಿತ್ಯವೂ ಕೂಡ ಬಹಳ ಕಕ್ಕುಲಾತಿ ತೋರಿ ಅಂದರೆ ಮಮತೆ ತೋರಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಹಾಗಿರುವಾಗ ನಾವು ಲೌಕಿಕಕ್ಕೆ ಹೋಗಿ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿ ಹಣ ಬೇಕು ಬದುಕಲಿಕ್ಕೆ, ಹಣ ಇಲ್ಲದೆ ಬದುಕಲಿಕ್ಕಾಗಲ್ಲ ಅಂಥೇಳಿ ನಾನಾ ಲೌಕಿಕ ಮಾರ್ಗಗಳಲ್ಲಿ ಕುಕರ್ಮಗಳನ್ನು ಅನುಸರಿಸಿ ಕೆಟ್ಟ ಕೆಟ್ಟ ಮಾಡಬಾರದ ಕೆಲಸಗಳನ್ನೆಲ್ಲ ಹಣದ ಆಮಿಷಕ್ಕೆ ಒಳಗಾಗಿ ಮಾಡಿ ಕೊನೆಯಲ್ಲಿ ಲಾಭ ಏನು? ಶೋಕಕ್ಕೆ ಒಳಗಾಗದಿರು. ನಾನಾ ಬಗೆಯ ಶೋಕಕ್ಕೆ ಒಳಗಾಗ್ತೇವೆ. ಹಾಗೆಯೇ ಲೌಕಿಕ ಮಾರ್ಗವನ್ನು ಹಿಡಿದು ಕುಕರ್ಮವನ್ನು ಕೆಟ್ಟ ಕೆಲಸಗಳನ್ನು ಮಾಡಿ ಶೋಕಕ್ಕೆ ಒಳಗಾಗಬೇಡ. ಭಗವಂತ ಇದ್ದಾನೆ. ನೂಕು ಸಂತಾಪವನೇಕ ಬಗೆಯಿಂದ ನಮ್ಮ ಮನಸ್ಸಿನ ಏನು ಸಂತಾಪಗಳು ಆಗುತ್ತೆ ಎಲ್ಲ ಸಂತಾಪಗಳನ್ನು ಹೊರಗೆ ಹಾಕು. ಸಂತೋಷವನ್ನು ಒಳಗೆ ತುಂಬಿಕೊಂಡು ಬದುಕುವುದನ್ನು ಕಲಿಬೇಕು. ಸಂತಾಪದಿಂದ ನಮಗೆ ಪ್ರಯೋಜನ ಇಲ್ಲ, ಮತ್ತು ಲಾಭ ಇಲ್ಲ. ಇನ್ನಷ್ಟು ದೇಹದ ಮನಸ್ಸಿನ ಆರೋಗ್ಯ ಕೆಡ್ತದೆ. ಅದರಿಂದ ನಮ್ಮ ಬದುಕು ದುಸ್ತರ ಆಗತ್ತೆ, ದುರ್ಭರ ಆಗತ್ತೆ. ಆದ್ದರಿಂದ ನೀನು ಸಂತಾಪವನ್ನು ನೂಕು. ಅನೇಕ ಬಗೆಯಿಂದ ವಾಕು ಸಾರಿದೆನೆಂದು ನೀ ಕೇಳು. ದೃಢವಾಗಿ ಈ ಕುಂಭಿನಿಯ ಮಧ್ಯ ಪ್ರಾಕೃತವಿಡಿದು ಬದುಕುವ ಜೀವಿಗಳ ಸಾಕುವನಾರು. ನಾನಾ ಬಗೆಯ ಪ್ರಾಕೃತ ಪದಾರ್ಥಗಳನ್ನು ಅವಲಂಬಿಸಿಕೊಂಡು ಜೀವನ ನಡೆಸುವಂಥವರು ನಾವು. ಪ್ರಕೃತಿಯ ಪ್ರಭಾವಕ್ಕೆ ಒಳಗಾಗಿ ನಾನಾ ಬಗೆಯ ಪ್ರಾಕೃತ ವಸ್ತುಗಳ ನಡುವೆ ಬಿದ್ದು ಅದನ್ನು ಬಳಸಿಕೊಂಡು ಬದುಕುವ ಯೋಚನೆಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಜೀವಿಗಳ ಸಾಕುವನಾರು, ಎಲ್ಲರನ್ನ ಸಾಕತಕ್ಕಂಥವರು ಯಾರಿದ್ದಾರೆ? ಗೋಕುಲಾಂಬುದಿ ಚಂದ್ರ ವಿಜಯ ವಿಠ್ಠಲ ಗ್ರಾಸ ಹಾಕುವನು ಇರಲಾಗಿ ನೀ ಕಳವಳಿಸುವರೇ. ಆ ಗೋಕುಲದಲ್ಲಿ ಭಗವಂತ ಅನೇಕ ಗೋಪಾಲಕರಿದ್ದರು, ಗೋವುಗಳಿತ್ತು. ಎಲ್ಲ ಗೋವುಗಳನ್ನು ಗೋಪಾಲಕರನ್ನು ಸಂರಕ್ಷಣೆ ಮಾಡಿದವನು ಆ ಕೃಷ್ಣ ಪರಮಾತ್ಮ. ಆ ವಿಜಯ ವಿಠ್ಠಲ ನಮಗೆ ಗ್ರಾಸ ಹಾಕುವನು ಇರಲಾಗಿ, ನಮಗೆ ಹೊಟ್ಟೆಗೆ ತುತ್ತು ಅನ್ನವನ್ನು ಕೊಡುವ ಆ ವಿಜಯ ವಿಠ್ಠಲ ಇರುವಾಗ ಯಾಕೆ ಕಳವಳಕ್ಕೆ ಒಳಗಾಗ್ತೀನಿ ನೀನು? ಗೋಕುಲಾಂಬುಧಿ ಚಂದ್ರ ಅಂತ ಹೇಳ್ತಾ ಇದ್ದಾರೆ ಭಗವಂತನಿಗೆ. ಗೋಕುಲವೆಂಬ ಸಮುದ್ರವನ್ನು ಅಭಿವೃದ್ಧಿಪಡಿಸಿದ ಚಂದ್ರ ವಿಜಯ ವಿಠ್ಠಲ ಅಂತ ಇದ್ದಾರೆ. ಗೋವುಗಳನ್ನು ಭಗವಂತ ರಕ್ಷಣೆ ಮಾಡ್ದ, ಗೋಪಾಲಕರನ್ನು ರಕ್ಷಣೆ ಮಾಡ್ದ. ಅನೇಕ ಬಗೆಯ ಆಪತ್ತುಗಳು ಒದಗಿ ಬಂತು. ಕಾಡ್ಗಿಚ್ಚು ಬಂತು. ಕಾಡ್ಗಿಚ್ಚಿನಲ್ಲಿ ಹಸುಗಳು ಸುಟ್ಟು ಹೋಗಬೇಕಾಗಿತ್ತು, ಗೋಪಾಲಕರು ಸುಟ್ಟು ಬೂದಿಯಾಗಬೇಕಾಗಿತ್ತು. ಆ ಕಾಡ್ಗಿಚ್ಚನ್ನೆಲ್ಲ ತಾನು ನುಂಗಿ ಗೋವುಗಳನ್ನು ಗೋಪಾಲಕರನ್ನು ರಕ್ಷಣೆ ಮಾಡಿದ್ದಾನೆ ಸ್ವಾಮಿ. ಕಾಲಿಯ ನಾಗನ ವಿಷದಿಂದ ಯಮುನಾ ನದಿ ಕಲುಷಿತವಾಗಿತ್ತು. ಗೋವುಗಳು ಗೋಪಾಲಕರು ಆ ವಿಷಮಿಶ್ರಿತವಾದ ನೀರು ಕುಡಿದು ಮರಣವನ್ನು ಹೊಂದುವ ಅಪಾಯದಲ್ಲಿ ಕಾಲಿಯ ನಾಗನನ್ನು ಮರ್ದನ ಮಾಡಿ ಆ ಯಮುನಾ ನದಿಯ ವಿಷವನ್ನು ಪರಿಹರಿಸಿ ಆ ನೀರನ್ನು ಕುಡಿಲಿಕ್ಕೆ ಶುದ್ಧವಾಗುವಂತೆ ಅನುಗ್ರಹ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿದ ಪರಮಾತ್ಮ. ಇಂದ್ರ ಕೃಷ್ಣನ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ಭಾರೀ ಮಳೆ ಸುರಿಸಿದಾಗ ಆ ಮಳೆಯ ಪ್ರವಾಹದಲ್ಲಿ ಎಲ್ಲವೂ ಕೊಚ್ಕೊಂಡು ಹೋಗಬೇಕಾಗಿತ್ತು. ಅಂಥ ಸಂದರ್ಭದಲ್ಲಿ ಭಗವಂತ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದು ಆ 1 ವಾರ ಕಾಲ ಹಗಲಿರುಳು ಧಾರಾಕಾರವಾಗಿ ಸುರಿಸಿದ ಮಳೆಯಿಂದ ಯಾವ ಪ್ರಾಣಹಾನಿಯಾಗದಂತೆ ಎಲ್ಲ ಗೋವುಗಳನ್ನು ಗೋಪಾಲಕರನ್ನು ರಕ್ಷಣೆ ಮಾಡಿದ ಪರಮಾತ್ಮ. ನಾನಾ ಬಗೆಯ ಅಸುರರು ಬೇರೆ ಬೇರೆ ರೂಪಗಳಿಂದ ಬಂದು ಗೋವುಗಳನ್ನು ಗೋಪಾಲಕರನ್ನು ಹಿಂಸೆಗೆ ಒಳಪಡಿಸುವ ಸಂದರ್ಭಗಳಲ್ಲಿ ಭಗವಂತ ಪುಟ್ಟ ಕೃಷ್ಣನಾಗಿಯೂ ಕೂಡ ಅನೇಕ ಅಸುರರನ್ನು ಸಂಹಾರ ಮಾಡಿ ಗೋವುಗಳನ್ನು ಗೋಪಾಲಕರನ್ನು ರಕ್ಷಣೆ ಮಾಡಿದ. ಅಂತಹ ಗೋಕುಲಾಂಬುಧಿ ಚಂದ್ರ ವಿಜಯ ವಿಠ್ಠಲ ಇರುವಾಗ ಯಾಕೆ ನೀವು ಕಳವಳಕ್ಕೆ ಒಳಗಾಗ್ತೀರಿ ಎಂಬುದಾಗಿ ಆ ವಿಜಯದಾಸರು ಕೇಳ್ತಾ ಇದ್ದಾರೆ. ಮಕ್ಕಳು ಕೃಷ್ಣನ ಜೊತೆಯಲ್ಲಿ ಓಡಾಡುವಾಗ ನಮಗೆಲ್ಲ ಬಹಳ ಹಸಿವೆಯಾಗಿದೆ ಕೃಷ್ಣ, ಏನಾದರೂ ಆಹಾರ ಬೇಕು ಅಂತ ಕಾಡಿನಲ್ಲಿ ಕೇಳಿದರೆ ಕೃಷ್ಣ ವಿಪ್ರರು ಯಜ್ಞವನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಮಾಡಿದ್ದಾರೆ, ನೀವೆಲ್ಲ ಹೋಗಿ ಕೃಷ್ಣ ಬಲರಾಮರಿಗೆ ಹಸಿವೆಯಾಗಿದೆ ಅನ್ನ ಬೇಕು ಅಂತ ಕೇಳ್ರಿ ಅಂತ ಅನ್ನ ಹಾಕುವ ದಾರಿ ತೋರಿಸ್ದ. ಅನ್ನ ಹಾಕುವವರಿಗೆ ಪ್ರೇರಣೆ ಮಾಡ್ದ. ಹಸಿದ ಮಕ್ಕಳಿಗೆಲ್ಲ
ಹೊಟ್ಟೆ ತುಂಬ ಅನ್ನ ಸಿಗುವಂತೆ ಮಾಡ್ದ. ಇದೆಲ್ಲ ಚರಿತ್ರೆಗಳನ್ನು ಭಗವಂತ ಯಾಕೆ ಮಾಡಿ ತೋರಿಸ್ದ ಅಂದರೆ, ಭಗವಂತನನ್ನು ನಂಬಿದರೆ ಆ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂಥ ಭರವಸೆಯನ್ನು ನಮಗೆ ಕೊಡುವುದಕ್ಕೋಸ್ಕರ ಭಗವಂತ ಇಂಥ ಲೀಲಾ ವಿನೋದಗಳನ್ನೆಲ್ಲ ನಡೆಸಿದ್ದಾನೆ. ಆದ್ದರಿಂದ ಗೋಕುಲಾಂಬುದಿ ಚಂದ್ರ ವಿಜಯ ವಿಠ್ಠಲ ಗ್ರಾಸ ಹಾಕುವನು ಇರಲಾಗಿ ನೀ ಕಳವಳಿಸುವರೇ. ಆ ಭಗವಂತ ನಮಗೆ ಆಹಾರ ಕೊಡಲಿಕ್ಕೆ ಸಿದ್ಧನಾಗಿರುವಾಗ ಯಾಕೆ ಆತಂಕ ಪಡ್ತಿ ಎಂಬುದಾಗಿ ಕೇಳ್ತಾ ಇದ್ದಾರೆ. ಬರ ಬಂದರೇನು ಬಾರದಿದ್ದರೆ ಏನು, ಧರೆಯೆಲ್ಲ ಇಂದು ಕರಗಿ ಪೋದರೆ ಏನು, ಅರಸಾಗಿದ್ದವರ ಕರುಣ ತಪ್ಪಿದರೇನು, ವರುಷಂಗಳ ತಡೆದು ಇರಲಿ ಇದ್ದರೆ ಏನು, ಗಿರಿ ಸಮುದಾಯಗಳು ಹರಿದು ಬಂದರೆ ಏನು, ಹರಿದು ಮುಗಿಲು ಮೇಲೆ ಒರಗಿದರೇನು, ಧರಣಿ ಪಾಲಕ ರಂಗ ವಿಜಯ ವಿಠ್ಠಲರೇಯ ಪರಮಪುರುಷ ಹರಿಯ ಶರಣಗೆ ಭಯವೇನು. ಲೋಕದಲ್ಲಿ ನಾನಾ ಬಗೆಯ ಬರಗಾಲ ಬರಬಹುದು, ಅತಿವೃಷ್ಟಿಯಾಗಬಹುದು, ಅನಾವೃಷ್ಟಿಯಾಗಬಹುದು, ಎಲ್ಲ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ಬಿಡ್ಬೋದು, ಮನೆ ಮಠ ಎಲ್ಲ ಕೊಚ್ಚಿಕೊಂಡು ಹೋಗಬಹುದು. ನಮಗೆ ಕರುಣೆ ತೋರಿಸಬೇಕಾದ ರಾಜ ನಮ್ಮ ಮೇಲೆ ಮುನಿಸಿಕೊಳ್ಳಬಹುದು. ಆದರೆ ಬೆಟ್ಟಗಳೇ ಉರುಳಿ ಬಿದ್ದು ಆ ಸಮುದ್ರದಲ್ಲಿ ಹರಿದು ಹೋಗಬಹುದು. ಆದರೆ ಧರಣಿ ಪಾಲಕ ರಂಗ ವಿಜಯ ವಿಠ್ಠಲರೇಯ, ಇಡೀ ಭೂಮಿಯನ್ನು ರಕ್ಷಣೆ ಮಾಡುವ ವಿಜಯ ವಿಠ್ಠಲ ನಮಗಿರುವಾಗ ಪರಮಪುರುಷ ಹರಿಯ ಶರಣಗೆ ಭಯವೇನು. ಸರ್ವೋತ್ತಮನಾದ ಭಗವಂತನಿಗೆ ಯಾರು ಶರಣಾಗಿದ್ದಾರೆ ಅವರಿಗೆ ಎಂದೂ ಭಯವಿಲ್ಲ. ಭಗವಂತನನ್ನು ನಂಬಿ ಕೆಟ್ಟವರಿಲ್ಲವೋ ನಂಬದೇ ಕೆಟ್ಟರೆ ಕೆಡಲಿ ಅಂತ ದಾಸರು ಒಂದು ಕಡೆ ಹೇಳ್ತಾರೆ. ಪರಮಾತ್ಮನನ್ನು ನಂಬಿ ತೊಂದರೆಗೊಳಗಾದವರು ಅಂತ ಯಾರೂ ಇಲ್ಲ. ಭಗವಂತನನ್ನು ನಂಬದೇ ತೊಂದರೆಗೊಳಗಾದರೆ ಅದು ಅವರ ಹಣೆ ಬರಹ ಹಾಗೆ ಅಂತ ಹೇಳ್ತಾರೆ. ಆದ್ದರಿಂದ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅನನ್ಯಾಹ ಚಿಂತಯಂತೋ ಮಾಂ ಯೇ ಜನಾಃ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಎಂಬುದಾಗಿ ಪೂರ್ಣ ಭರವಸೆ ಕೊಟ್ಟಿದ್ದಾನೆ. ಭಗವಂತ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷೋ ಜನಾರ್ದನ ಎಂಬುದಾಗಿ ಯಾರು ಅನನ್ಯವಾಗಿ ಶರಣಾಗ್ತಾರೆ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೇನೆ, ಕಳವಳಬೇಡ ಅಂತ ಕೃಷ್ಣ ಇಷ್ಟು ಭರವಸೆಯನ್ನು ಕೊಟ್ಟಿದ್ದಾನೆ. ಹೀಗೆ ಭಗವಂತ ನಾನು ರಕ್ಷಕನಿದ್ದೇನೆ ಯೋಚನೆ ಮಾಡಬೇಡಿ ಅಂತ ಇಷ್ಟು ನಮಗೆಲ್ಲರಿಗೂ ಕೂಡ ಆಧಾರನಾಗಿ ಆಸರೆಯಾಗಿ ನಿಂತಿರುವಾಗ ಪ್ರಕೃತಿಯಲ್ಲಿ ಏನೇ ವಿಕಾರಗಳಾಗಲಿ ಏನೇ ಅನಾಹುತಗಳಾಗಿ ಹೋಗಲಿ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಅವನು ಸಂಕಲ್ಪ ಮಾಡಿದ್ದರೆ ಎಂಥ ಆಪತ್ತಿನಲ್ಲೂ ಅವನು ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಭಗವಂತ ರಕ್ಷಕನೊಬ್ಬನಿದ್ದಾನೆ ಭಕ್ತವತ್ಸಲ ಅನ್ನುವ ನಂಬಿಕೆ ಗಾಢವಾಗಿಟ್ಟುಕೊಂಡ್ರೆ ನಮ್ಮನ್ನು ದೇವರು ಕಾಪಾಡ್ತಾನೆ. ಶ್ರೀಪಾದರಾಜರ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ. ಶ್ರೀಪಾದರಾಜರು ಪ್ರತಿನಿತ್ಯ ಭಗವಂತನಿಗೆ 64 ಬಗೆಯ ಆಹಾರಗಳನ್ನು ಸಮರ್ಪಣೆ ಮಾಡ್ತಾಯಿದ್ರು. ಒಮ್ಮೆ ಒಬ್ಬರು ಪರೀಕ್ಷೆ ಮಾಡುವುದಕ್ಕೋಸ್ಕರ ಆ ಕಾಡು ದಾರಿಯಲ್ಲಿ ಅವರನ್ನು ಕೂಡಿಸಿದರು. ಆದರೆ ಆ ಕಾಡು ದಾರಿಯಲ್ಲಿ ಯಾರೂ ಇಲ್ಲ, ಇಲ್ಲಿ ಹೇಗೆ ಅವರು ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ ನೋಡೋಣ ಅಂತ ಪರೀಕ್ಷೆ ಮಾಡೋಕ್ಕೆ ಹೋದರೆ ಅಲ್ಲೇ ಯಾರಿಗೋ ಒಬ್ಬನಿಗೆ ಭಗವಂತ ಸೂಚನೆ ಕೊಟ್ಟು ಅವನಿಂದ ಎಲ್ಲ ಆಹಾರ ಸಾಮಗ್ರಿಗಳನ್ನು ತಂದು ಶ್ರೀಪಾದರಾಜರಿಗೆ ಒಪ್ಪಿಸಿ ಆ ದಿವಸವೂ ಅವರು ನಿರಂತರವಾಗಿ ಭಗವಂತನಿಗೆ 64 ಬಗೆಯ ಭಕ್ಷ್ಯಗಳನ್ನು ಮಾಡಿ ಸಮರ್ಪಣೆ ಮಾಡಿದರು ಎಂಬ ಕಥೆಯನ್ನು ನಾವು ಶ್ರೀಪಾದರಾಜರ ಚರಿತ್ರೆಯಲ್ಲಿ ಕೇಳ್ತೇವೆ. ಅಂದಮೇಲೆ ಕಾಡಲ್ಲಿರಲಿ ನಾಡಲ್ಲಿರಲಿ ಪ್ರವಾಹ ಇರಲಿ ಅಥವಾ ಭೂಕಂಪವಾಗಲಿ ಏನೇ ಆಪತ್ತುಗಳು ಬರಲಿ ಅವನನ್ನು ನಾವು ಅನನ್ಯವಾಗಿ ನಂಬಿದ್ದೇವೋ ಅವನು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿರ್ತಾನೋ ಎಂಥ ಆಪತ್ತುಗಳಲ್ಲೂ ಎಂಥ ಪ್ರಾಕೃತಿಕ ವಿಕೋಪಗಳಲ್ಲಿಯೂ ನಮ್ಮನ್ನು ಭಗವಂತ ಕಾಪಾಡ್ತಾನೆ. ಪರೀಕ್ಷಿತ್ ಮಹಾರಾಜ ಅವನ ತಾಯಿಯ ಗರ್ಭದಲ್ಲಿರುವಾಗ ಭಗವಂತನ ಮಾತಿಗೆ ವಿರುದ್ಧವಾಗಿ ಅಶ್ವತ್ಥಾಮರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೂ ಕೂಡ ಆ ಮಗು ಪ್ರಸವವಾಗುವವರೆಗೆ ಉತ್ತರಾದೇವಿಯ ಗರ್ಭದಲ್ಲಿ ಗದಾಪಾಣಿಯಾಗಿ ತಿರುಗಿ ಆ ಮಗುವನ್ನು ರಕ್ಷಣೆ ಮಾಡಿದ. ಹೊರಗೆ ಬರುವಾಗ ಆ ಬ್ರಹ್ಮಾಸ್ತ್ರದ ಕಾವು ಬಡಿದು ಸತ್ತಾಗ ಹೊರಗಿನಿಂದ ಅದಕ್ಕೆ ಉಸಿರು ಕೊಟ್ಟು ಬದುಕಿಸಿದ ಭಗವಂತ. ಅಂತಹ ಪರೀಕ್ಷಿತ್ ಮಹಾರಾಜನನ್ನು ಬ್ರಹ್ಮಾಸ್ತ್ರದಿಂದಲೇ ಮಗುವಾಗಿದ್ದ ಅಮ್ಮನ ಗರ್ಭದಿಂದಲೇ ರಕ್ಷಣೆ ಮಾಡಿದವನು ಪರಮಾತ್ಮ. ಹಾಗಿರುವಾಗ ಅಂತಹ ರಕ್ಷಕನಾದ ಸರ್ವ ಸಂರಕ್ಷಣೆಯ ಹೊಣೆ ಹೊತ್ತ
ಭಗವಂತ ಇರುವಾಗ ಯಾಕೆ ಕಳವಳ ಪಡ್ತೀರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಲ್ಲ ನಾವೇ ಮಾಡಿಕೊಳ್ಬೇಕು ನಮ್ಮ ಜೀವನವನ್ನು ಅಂತೆಲ್ಲ ನಮಗೊಂದು ಭ್ರಮೆ ಇರುತ್ತೆ. ಆದರೆ ನಾವು ಅಸ್ವತಂತ್ರರು ಅನ್ನುವ ಎಚ್ಚರ ಇರಲ್ಲ. ನಾವು ಅಸ್ವತಂತ್ರರು, ಆದರೂ ನಮಗೂ ಒಂದು ಕರ್ತೃತ್ವವನ್ನು ದೇವರು ಕೊಟ್ಟಿದ್ದಾನೆ. ಹಾಗೆ ಪರಾಧೀನವಾದ ಕರ್ತೃತ್ವ ನಮ್ಮಲ್ಲಿದೆ. ಆದ್ದರಿಂದ ನಮ್ಮ ಪ್ರಯತ್ನದ ಜೊತೆಯಲ್ಲಿ ಭಗವಂತನ ಅನುಗ್ರಹದ ಶ್ರೀರಕ್ಷೆಯೂ ಬೆರೆತು ನಾವು ಸುರಕ್ಷಿತರಾಗಿರ್ತೇವೆ ಎಂಬ ಅಂಶವನ್ನು ಗಮನಿಸಬೇಕು. ಹೀಗೆ ಆ ಭಗವಂತನನ್ನು ನಂಬಿ ಯಾರು ಬದುಕ್ತಾರೆ ಅವರು ಎಂದೂ ಆತಂಕ ಪಡಬೇಕಾದ ಅವಶ್ಯಕತೆ ಇಲ್ಲ ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ. ಶಾರೆ ಹೊನ್ನಿಗೆ ಭತ್ತ ಶಾರೆಯಾದರೆ ಏನು, ನೂರಾರು ಖಂಡಗ ಕಾಸಿಗಾದರೆ ಏನು, ಊರು ಊರಲ್ಲಿ ಧನ ಸೂರೆ ಬಿಟ್ಟರೆ ಏನು, ಮಾರುವ ಧಾರಣಿ ಏರಿ ಇಳಿದರೇನು, ಘೋರಾರಣ್ಯದಳು ಪೋಗಿ ಇದ್ದರೆ ಏನು, ನೀರು ಇಲ್ಲದ ಠಾವು ದೊರೆತರೇನು, ಅರಾಜಕವಾಗಿ ಭೀತಿ ಬಂದರೇನು, ಆರಾದರೂ ಮರೆತಿರುಹಲೇನು, ಮೇರೆ ದಪ್ಪಿ ಏಳು ವನಸಿ ಹೆಚ್ಚಿದರೇನು, ದಾರುಣದಲ್ಲಿ ದೇಹ ಬಳಲಲೇನು, ಶರೀರವೇ ಶ್ರೀನಿವಾಸನ ಚರಣಕ್ಕೆ ಆರೋಪಿಸಿದ ತರುವಾಯದಲ್ಲಿ ವಾರ ವಾರಕ್ಕೆ ಮನವೇ ಯೋಚನೆಗೊಳಿಸಲ್ಲ, ಪೂರೈಸಿ ತಿಳಿಯೋ ಹರಿಯ ಮಹಿಮೆಯನ್ನು, ನಾರಾಯಣ ರಂಗ ವಿಜಯ ವಿಠ್ಠಲ ನಿತ್ಯ ಭಾರಕರ್ತನಾಗಿ ಪೊರೆವನು ಪ್ರತಿ ದಿವಸ. ನಾವು ದವಸ ಧಾನ್ಯಗಳನ್ನು ಕೊಂಡುಕೊಂಡು ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಬೇಕಾಗತ್ತೆ. ಆಗ ಒಳ್ಳೆಯ ಉತ್ತಮವಾದ ಭತ್ತ, ಅದಕ್ಕೆ ಬೆಲೆ ಏರಿಕೆ ಆದರೆ ನಮಗೆ ಹೇಗೆ ಕೊಂಡ್ಕೊಳ್ಳೋಕ್ಕೆ ಸಾಧ್ಯ, ಬದುಕೋಕ್ಕೆ ಹೇಗೆ ಸಾಧ್ಯ ಅಂತ ಚಿಂತೆ ಮಾಡ್ತೇವೆ. ಅಥವಾ ವಿಪರೀತ ಭಾರೀ ಕಡಿಮೆ ಹಣ ಬೆಲೆ ಇದ್ದು ಬೆಳೆಸಿದ ದವಸ ಧಾನ್ಯಗಳಿಗೆ ಸರಿಯಾಗಿ ಬೆಲೆಯೇ ಸಿಗದೇ ಇದ್ದರೆ ಏನಂತೆ, ಊರಲ್ಲಿ ಹೋಗಿ ಹಣ ಕಳೆದುಕೊಂಡ್ರೇನು, ಏನಾದ್ರೇನು, ಮತ್ತು ಮಾರುವ ಧಾರಣಿ ಏರಿ ಇಳಿದರೇನು. ನಾವು ಪದಾರ್ಥಗಳ ಬೆಲೆ ಒಮ್ಮೆ ಆಕಾಶದ ಎತ್ತರಕ್ಕೆ ಏರುತ್ತೆ, ಕೆಲವೊಮ್ಮೆ ಅದು ಪಾತಾಳಕ್ಕೆ ಇಳಿಯುತ್ತೆ. ಭೂಮಿಯ ಬೆಲೆ ಅತೀವ ಹೆಚ್ಚಾಗತ್ತೆ, ಕುಸಿದು ಹೋಗುತ್ತೆ. ಇಂತಹ ವ್ಯಾವಹಾರಿಕವಾದ ಏನೇ ಏರುಪೇರುಗಳಾದರೂ ನಾವು ಆತಂಕ ಪಡಬೇಕಾಗಿಲ್ಲ. ಅವನನ್ನು ನಂಬಿದರೆ ನಮ್ಮನ್ನು ಅವನು ಕಾಪಾಡ್ತಾನೆ. ನೀ ಘೋರಾರಣ್ಯದಳು ಹೋಗಿ ಇದ್ದರೆ ಏನು, ಯಾವುದೋ ಭಯಂಕರವಾದ ಅರಣ್ಯದಲ್ಲಿ ಉಳಿದು ಬಿಡುವಂಥ ಅಪಾಯ ಒದಗಿದರೆ ಕೂಡ ನೀರು ಇಲ್ಲದ ಠಾವು ದೊರೆತರೇನು, ನೀರೇ ಇಲ್ಲದಂತಹ ಸ್ಥಳದಲ್ಲಿ ಉಳಿಯಬೇಕಾದ ಪ್ರಸಂಗ ಬಂದರೆ ಯಾವುದಕ್ಕೂ ಆತಂಕ ಪಡಬೇಡಿ. ದೇವರಿಗೆ ಶರಣಾಗಿ ಅವನು ಅನುಗ್ರಹ ಮಾಡ್ತಾನೆ. ನಾವು ಬದರಿ ಯಾತ್ರೆಗೆ ಹೋಗ್ತಾ ಇರ್ತೇವೆ, ಇದ್ದಕ್ಕಿದ್ದಂತೆ ಬೆಟ್ಟ ಕುಸಿದು ಬಿಡುತ್ತೆ. 2 ದಿವಸಗಳ ಕಾಲ ಅಲ್ಲೇ ಮಧ್ಯ ದಾರಿಯಲ್ಲಿ ಕಾಲ ಕಳಿಬೇಕಾಗತ್ತೆ. ತಿನ್ನಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ, ಸ್ನಾನಕ್ಕಿಲ್ಲ. ಅಂಥ ಆಪತ್ತಿನ ಕ್ಷಣದಲ್ಲೂ ಅನೇಕ ಭಕ್ತರನ್ನು ಭಗವಂತ ಪರ್ವತವನ್ನು ಏರಿಕೊಂಡು ಬರುವಂತೆ ಶಕ್ತಿ ಕೊಟ್ಟು ಅನುಗ್ರಹ ಮಾಡಿ ರಕ್ಷಣೆ ಮಾಡ್ತಾನೆ. ಹೀಗಿರುವಾಗ ಆ ಭಗವಂತ ಎಂಥ ಆಪತ್ತುಗಳಲ್ಲೂ ಅವನಿಗೆ ಆತಂಕ ಇಲ್ಲ. ಇಡೀ ವಿಶ್ವವೇ ಅವನ ಅಧೀನ, ಎಲ್ಲ ದೇವತೆಗಳು ಅವನ ಅಧೀನ, ಎಲ್ಲ ಗ್ರಹಗಳು ಅವನ ಅಧೀನ. ಹೀಗೆ ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಎಲ್ಲ ಪ್ರಾಕೃತ ವಸ್ತುಗಳು ಅವನ ಅಧೀನದಲ್ಲಿರುವಾಗ, ನಮ್ಮ ಅಧೀನದಲ್ಲಿ ಯಾವುದೂ ಇಲ್ಲದೇ ಇದ್ದಾಗ ನಾವು ಆತಂಕಪಟ್ಟು ಪ್ರಯೋಜನ ಏನು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ವ್ಯಾವಹಾರಿಕವಾಗಿ ಪದಾರ್ಥಗಳ ಬೆಲೆಗಳ ಏರಿಳಿತಗಳಾಗಲಿ ಅಥವಾ ಭಯಂಕರವಾದ ಅರಣ್ಯದಲ್ಲಿ ನಾವು ಉಳಿಯುವಂತಾಗಲಿ, ನೀರಿಲ್ಲದ ತಾಣದಲ್ಲಿ ಬದುಕಬೇಕಾದ ಸ್ಥಿತಿ ಬಂದರೆ ಏನಂತೆ, ದೇವರಲ್ಲಿ ಶರಣಾಗಿ ಅವನು ಕಾಪಾಡ್ತಾನೆ. ಪುಟ್ಟ ಧ್ರುವ 6 ತಿಂಗಳ ಬಾಲಕ, 6 ತಿಂಗಳ ಬಾಲಕ ಕಾಡಿಗೆ ಹೋಗಿ ತಪಸ್ಸಿಗೆ ಹೋಗಿದ್ದಾನೆ ಅಂತ ಹೇಳಿದಾಗ ನಾರದರ ಮಾತು ಕೇಳಿ ಉತ್ಥಾನಪಾದ ಕಂಗಾಲಾಗ್ತಾನೆ. ನಾನು ನನ್ನ ತೊಡೆಯ ಮೇಲೆ ಅವನನ್ನು ಕೂಡಿಸಿಕೊಳ್ಳಬೇಕಾಗಿತ್ತು, ನಾನು ಕೂಡಿಸಿಕೊಳ್ಳಿಲ್ಲ. ಆ ಮಗು ಕಾಡಿಗೆ ಹೋಗಿದೆಯಂತೆ. ಆ ಕಾಡಿನಲ್ಲಿ ಅವನಿಗೆ ಯಾರು ಆಹಾರ ಒದಗಿಸ್ತಾರೆ, ಉಗ್ರವಾದ ಪ್ರಾಣಿಗಳಿರುವಂಥ ತಾಣ, ಅವನ ರಕ್ಷಣೆ ಹೇಗೆ ಅಂತೆಲ್ಲ ಉತ್ಥಾನಪಾದ ಆತಂಕಪಟ್ಟ. ಆದರೆ ಧ್ರುವ 5 ವರ್ಷದ ಬಾಲಕ 6 ತಿಂಗಳ ಕಾಲ ಗೊಂಡಾರಣ್ಯದಲ್ಲಿ ನಿಂತು ತಪಸ್ಸು ಮಾಡಿದರೆ ಭಗವಂತ ಅವನಿಗೆ ಏನೂ ಆಗದೇ ಇರುವಂತೆ ರಕ್ಷಣೆ ಮಾಡಿ ತಾನು ಒಲಿದು ದರ್ಶನ ಕೊಟ್ಟು ಎಲ್ಲರೂ ಅವನನ್ನು ಗೌರವಿಸುವಂತೆ ಎತ್ತರದ ಸ್ಥಾನದಲ್ಲಿ ಕೂಡಿಸಿದ ಪರಮಾತ್ಮ.
ಆದ್ದರಿಂದ ಘೋರಾರಣ್ಯದೊಳಗೆ ಹೋಗಿ ಇದ್ದರೆ ಏನು ಅಂತ ಇದ್ದಾರೆ. ಸಾಮ್ರಾಜ್ಯವನ್ನು ಆಳಬೇಕಾದ ಪಾಂಡವರು ಪಗಡೆಯಾಟದಲ್ಲಿ ಪರಾಜಯಗೊಂಡು ಅರಣ್ಯವಾಸಕ್ಕೆ ಹೋಗಬೇಕಾದ ಸಂದರ್ಭ ಬಂತು, ನಾವು ಕೇಳಿದ್ದೇವೆ. ಆ ಅರಣ್ಯದಲ್ಲಿ ಏನೇನು ಆಪತ್ತುಗಳು ಬಂದರೂ ಕೂಡ ಎಲ್ಲ ಬಗೆಯ ಆಪತ್ತುಗಳಿಂದ ಭಗವಂತ ರಕ್ಷಣೆ ಮಾಡ್ದ. ಕಾಡಿನಲ್ಲಿದ್ದರೂ ರಕ್ಷಣೆ ಮಾಡುವವನು ಭಗವಂತನೇ, ನಾಡಿನಲ್ಲಿದ್ದರೂ ರಕ್ಷಣೆ ಮಾಡುವವನು ಭಗವಂತನೇ. ಶ್ರೀಕೃಷ್ಣನಲ್ಲಿ ಕುಂತಿ ಪ್ರಾರ್ಥನೆ ಮಾಡ್ತಾಳೆ, ಪಾ ಕೃಷ್ಣ, ನಾಡಿನಲ್ಲಿ ನಮ್ಮ ಮಕ್ಕಳನ್ನು ನಾಶ ಮಾಡಬೇಕು ಅಂಥೇಳಿ ದುರ್ಯೋಧನಾದಿಗಳು ವಿಷ ಹಾಕಿದರು, ಅರಿಗಿನ ಮನೆಯಲ್ಲಿ ಮಲಗಿಸಿ ಸುಡಬೇಕು ಅಂತ ಪ್ರಯತ್ನಪಟ್ಟರು. ಅಂಥ ಎಲ್ಲ ಆಪತ್ತುಗಳಲ್ಲಿ ನನ್ನ ಮಕ್ಕಳನ್ನು ನೀನು ಸ್ವಾಮಿ. ಕಾಡಿಗೆ ಹೋದರೂ ನರಭಕ್ಷಕರಾದ ಹಿಡಿಂಬ, ಬಕಾಸುರ ಮೊದಲಾದಂತಹ ಘೋರ ರಾಕ್ಷಸರ ಕಾಟ ಇತ್ತು. ಅಂಥ ಎಲ್ಲ ಘೋರ ರಾಕ್ಷಸರ ಆಕ್ರಮಣದ ಕಾಡಿನಲ್ಲೂ ನನ್ನ ಮಕ್ಕಳನ್ನು ಜೋಪಾನವಾಗಿ ರಕ್ಷಣೆ ಮಾಡಿದೆ ಮಹಾಪ್ರಭು ನೀನು. ಮಹಾಭಾರತದ ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಎದುರು ನಿಂತ ಮಹಾರಥರು ಪ್ರಯೋಗಿಸಿದ ಭಯಂಕರವಾದ ಎಲ್ಲ ಅಸ್ತ್ರಗಳಿಂದ ನನ್ನ ಮಕ್ಕಳನ್ನು ಕಾಪಾಡಿದೆ. ಈಗ ತಾನೇ ಉತ್ತರಾದೇವಿಯ ಗರ್ಭದಲ್ಲಿರುವ ನಮ್ಮ ವಂಶದ ಕುಡಿಯನ್ನು ರಕ್ಷಣೆ ಮಾಡಿದೆ. ಹೇ ಭಗವಂತ, ನೀನು ಯಾವತ್ತಿಗೂ ನಮ್ಮನ್ನು ಕೈ ಬಿಡದೆ ಕಾಪಾಡ್ತಾ ಇದ್ದಿ ಅಂತ ಕುಂತಿದೇವಿ ಪ್ರಾರ್ಥನೆ ಮಾಡೋದನ್ನು ನಾವು ಭಾಗವತದಲ್ಲಿ ಕೇಳ್ತಾ ಇದ್ದೇವೆ. ಹಾಗಾಗಿ ನಾವು ಎಂಥ ಸ್ಥಳದಲ್ಲಿ ಉಳಿಯುವ ಸಂದರ್ಭಗಳು ಬರಬಹುದು, ಆದರೆ ಅವನಿಗೆ ಶರಣಾದರೆ ಅವನು ನಮ್ಮನ್ನು ಕಾಪಾಡ್ತಾನೆ. ಅರಾಜಕವಾಗಿ ಭೀತಿ ಬಂದರೇನು, ಆರಾದರೂ ಮೊರೆತಿರುಹಲೇನು, ಮೇಲೆ ದಪ್ಪಿ 7 ವನಧಿ ಹೆಚ್ಚಿದರೇನು, ದಾರುಣದಲ್ಲಿ ದೇಹ ಬಳಲಲೇನು, ಶರೀರವೇ ಶ್ರೀನಿವಾಸನ ಚರಣಕ್ಕೆ ಆರೋಪಿಸಿದ ತರುವಾಯದಲ್ಲಿ ವಾರಕ್ಕೆ ಮನವೇ ಯೋಚನೆಗೊಳಿಸಲ್ಲ, ಪೂರೈಸಿ ತಿಳಿಯೋ ಹರಿಯ ಮಹಿಮೆಯನ್ನು. ನಾವು ದೇಶದಲ್ಲೇ ಅರಾಜಕತೆ ಉಂಟಾಯಿತು, ನಮ್ಮನ್ನು ಯಾರು ಕಾಪಾಡ್ತಾರೆ ಅಂತ ಗಾಬರಿ ಆಗಬೇಡ. ವೇನನ ದುರಾಡಳಿತದಿಂದ ಋಷಿಗಳು ವೇನನನ್ನು ಸಂಹಾರ ಮಾಡಿದಾಗ ದೇಶ ಅರಾಜಕತೆಗೆ ಹೋಯಿತು. ಆಗ ಆ ವೇನನ ತೋಳಿನ ಅಸ್ಥಿಗಳನ್ನು ಮಥನ ಮಾಡಿದಾಗ ಪೃಥು ಅರ್ಚಿ ಎಂಬುದಾಗಿ 2 ಮಕ್ಕಳಲ್ಲಿಂದ ಪ್ರಕಟರಾದರು. ಆ ಪೃಥುವಿನಲ್ಲಿ ಭಗವಂತ ಪ್ರವೇಶ ಮಾಡಿ ಅವನಿಂದ ಅಪಾರವಾದ ಸೇವೆಯನ್ನು ನಡೆಸಿಕೊಟ್ಟು ಇಡೀ ಪೃಥ್ವಿ ಎಂಬುದಾಗಿ ಇದಕ್ಕೆ ಹೆಸರು ಬರುವಂತೆ ಮಾಡಿ ಪೃಥ್ವಿನಿಂದ ಎಲ್ಲ ಪ್ರಜೆಗಳನ್ನು ರಕ್ಷಣೆ ಮಾಡಿಸಿದ ಮಹಾಪ್ರಭು ನೀನು. ಎಂಥ ಅರಾಜಕತೆ ಬಂದರೇನು, ನೀನು ಸರ್ವಾಧಿರಾಜ, ರಾಜಾಧಿರಾಜ ನೀನಿರುವಾಗ, ನಿನ್ನ ಪ್ರಪಂಚದಲ್ಲಿ ನೀನು ನಮಗೆ ರಕ್ಷಕನಾಗಿರುವಾಗ ಅರಾಜಕತೆ ಎಲ್ಲಿ ಬರೋದಕ್ಕೆ ಸಾಧ್ಯ? ಆದ್ದರಿಂದ ನೀನು ನಮ್ಮನ್ನು ರಕ್ಷಣೆ ಮಾಡ್ತೀ. ನಾವು ಯಾರಾದರೂ ಮನುಷ್ಯರಿಂದ ಏನಾದರೂ ರಕ್ಷಣೆ ಕೋರಿಕೊಂಡು ಹೋದರೆ ಅವರು ಮುಖ ತಿರುಗಿಸಬಹುದು. ಆರಾದರೂ ಮೋರೆ ತಿರುಹಲೇನು, ನಮ್ಮ ಬಂಧು ಬಾಂಧವರು ನಾವು ಆಶ್ರಯಕ್ಕೆ ಅಂತ ಹೋದಾಗ ಅವರು ಕೊಬ್ಬಿನಿಂದ ಮುಖ ತಿರುಗಿಸ್ಕೊಂಡು ಹೋಗ್ಬೋದು, ಆದರೆ ಅವರು ನಮ್ಮನ್ನು ಕಾಪಾಡೋರಲ್ಲ, ನೀನು ನಮ್ಮನ್ನು ಕಾಪಾಡ್ತೀ. ಮೇರೆ ದಪ್ಪಿ 7 ವನಧಿ ಹೆಚ್ಚಿದರೇನು, ವನಧಿ ಅಂದರೆ ಸಮುದ್ರ, ವನ ಅಂದರೆ ಜಲ ಅಂತ ಅರ್ಥ. 7 ಸಮುದ್ರವು ಉಕ್ಕೇರಿ ಬಂದರೆ ಏನಂತೆ, ದಾರುಣವಾದ ಕಷ್ಟದಲ್ಲಿ ದೇಹ ಬಳಲಿದರೇನಂತೆ. ಈ ಶರೀರವನ್ನು ಶ್ರೀನಿವಾಸನ ಚರಣಕ್ಕೆ ಒಪ್ಪಿಸಿದ ಮೇಲೆ ಆ ಭಗವಂತನ ಬಗ್ಗೆ ನಮ್ಮನ್ನು ನಾವು ಅರ್ಪಿಸಿಕೊಂಡ ಮೇಲೆ ನಾವು ಯೋಚನೆ ಮಾಡಬಾರದು, ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಪೂರೈಸಿ ತಿಳಿಯೋ ಹರಿಯ ಮಹಿಮೆಯನ್ನು, ನಾರಾಯಣ ರಂಗ ವಿಜಯ ವಿಠ್ಠಲ ನಿತ್ಯ ಭಾರಕರ್ತನಾಗಿ ಪೊರೆಯವನು ಪ್ರತಿ ದಿವಸ. ಆ ಭಗವಂತ ಎಲ್ಲರನ್ನೂ ಕೂಡ ತಾನು ಜವಾಬ್ದಾರಿ ಹೊತ್ತು ರಕ್ಷಣೆ ಮಾಡ್ತಾನೆ ಪ್ರತಿ ದಿವಸವೂ ಕೂಡ. ಹಾಗಿರುವಾಗ ವ್ಯಾಕುಲವೇನೋ ಮನವೇ, ಮನಸ್ಸೇ ನಿನಗೆ ಯಾಕೆ ವ್ಯಾಕುಲ, ಯಾಕೆ ಕಳವಳ ಎಂಬುದಾಗಿ ವಿಜಯದಾಸರು ಕೇಳ್ತಾ ಇದ್ದಾರೆ. ಈ ಒಂದು ಸುಳಾದಿಯ ಚಿಂತನೆಯನ್ನು ಶ್ರೀ ನಾಗೇಂದ್ರ ಮತ್ತು ಮುರಳಿ ಕುಟುಂಬದವರು ಇದಕ್ಕೆ ಪ್ರಾಯೋಜಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರಿಗೂ ವಿಜಯದಾಸರ ಅನುಗ್ರಹ ಆಗಲಿ ಅಂತ ಕೋರ್ತಾ ಈ 2 ಮಾತುಗಳನ್ನು ಭಗವಂತ ಸಮರ್ಪಣೆ ಮಾಡ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು.